ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಮೇಲಾಗಲೊಲ್ಲೆನು ಕೀಳಾಗಿರುವೆನು, ಕೀಳಿಂಗೆ ಆಕಳು ಕರೆಯುವುದು ಹಾಲು. ಮೇಲಾಗಿ ನರಕದೊಳಗೋಲಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ. ಇದು 12ನೇ ಶತಮಾನದ ಒಬ್ಬ ದಂಡನಾಯಕ ಅಥವಾ ಪ್ರಧಾನಿ, ದಂಡನಾಯಕ ಅಂತ ಕರಿತಿದ್ರು ಅವಾಗ, ಅಥವಾ ಈಗಿನ ಲೆಕ್ಕದಲ್ಲಿ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅಂತ ಏನಂತಿರಲ್ಲ, ಇವ್ರಿಗಿಂತ ಹೆಚ್ಚು ಅಧಿಕಾರ ಇರ್ತಿತ್ತು ಅವಾಗ. ಅಂದ್ರೆ ಆವಾಗ ನ್ಯಾಯಾಧೀಶರು ರಾಜರುಗಳು ಯಾರ ಮಾತು ಕೇಳ್ತಿದ್ರಪ್ಪ ಅಂದ್ರೆ ಪ್ರಧಾನಮಂತ್ರಿ ಅಥವಾ ದಂಡನಾಯಕರ ಮಾತು ಕೇಳ್ತಾ ಇದ್ರು. ರಾಜನಿಗಿಂತ ಒಂದು ಕೈ ಹೆಚ್ಚು ಅಂದ್ರೆ ಅವ್ರದ್ದು ಅಧಿಕಾರ. ಅದರಲ್ಲೂ ಬಸವಣ್ಣನವರು ಕೇವಲ ಪ್ರಧಾನಮಂತ್ರಿ ಆಗಿರಲಿಲ್ಲ, ಪರಮಾತ್ಮನ ಅವತಾರ, ಧರ್ಮಗುರು, ಯುಗ ಪುರುಷ, ಯುಗದ ಉತ್ಸಾಹ ಅನ್ನಿಸ್ಕೊಂಡಂಥವ್ರು. ಅಂಥವರು ಕೂಡ ಒಂದು ಕಡೆ ಬಳಸ್ತಾರೆ ಮಂಚವನೇರದ ಭಾಷೆ. ಅಂದ್ರೆ ನಾನು ಮಂಚದ ಮೇಲೆ ಇರಲ್ಲ, ಯಾಕಂದ್ರೆ ಒಡೆಯರ್ ಬಂದ ಕೂಡಲೇ ಮಂಚ ಇಳಿದು ಹೋಗ್ಬೇಕಾಗತ್ತೆ, ಅದಕ್ಕೆ ನಾನು ಕೆಳಗೆ ಇರ್ತೀನಿ ಅಂತ ಅಂತಾರೆ. ಅಂದ್ರೆ ಅನೇಕ ಭಾಷೆಗಳಲ್ಲಿ ಬಸವಣ್ಣನ ಅನೇಕ ಪ್ರತಿಜ್ಞೆಗಳಲ್ಲಿ ಮಂಚವನ್ನು ಏರಲಾರದೊಂದು ಭಾಷೆ. ಅದರ ಅರ್ಥ ನಾವೆಲ್ಲರೂ ಹಾಗೆ ಬದುಕಬೇಕು ಅಂತ ಅಲ್ಲ. ಅಟ್ಲೀಸ್ಟ್ ಸಣ್ಣ ಹುಡುಗರಿಗಾದ್ರೂ ನೀವು ಇದನ್ನು ಕಲಿಸ್ಬೇಕು. ದೊಡ್ಡವರ ಎದುರಿಗೆ, ತಾಯಿ ತಂದೆಗಳ ಎದುರಿಗೆ, ಜೊತೆಗೆ ಗುರುಗಳ ಎದುರಿಗೆ ಕೂತ್ಕೋಬಾರ್ದು, ಮೇಲ್ ಕೂತ್ಕೋಬಾರ್ದು ಅನ್ನೋದು ನೀವು ಹೇಳ್ಕೊಡ್ಬೇಕಿಲ್ಲ. ಅವಾಗ ಗೊತ್ತಿರಲ್ಲ. ಈಗಿನ ಹುಡುಗರಿಗೆ ಏನಾಗಿದೆ, ಹಿಂದೆ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಎಲ್ಲ ಇರ್ತಿದ್ರು. ಅಣ್ಣ ತಮ್ಮ, ಅಣ್ಣದಿರೆಲ್ಲ ಅವಿಭಕ್ತ ಕುಟುಂಬದಲ್ಲಿ ಇರ್ತಿದ್ರು. ಅವರು ಕಲಿಸ್ತಿದ್ರು. ನನಗೆ ನೆನಪಿದೆ, ನಾವೆಲ್ಲ ಹುಟ್ಟಿ ದೊಡ್ಡವರಾಗೋ ಹೊತ್ತಿಗೆ ಅವಿಭಕ್ತ ಕುಟುಂಬ ಏನಿರಲಿಲ್ಲ ನಮ್ದು. ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಬೇರೆ ಆಗಿದ್ರು. ಆದರೆ ನಮ್ಮ ದೊಡ್ಡಪ್ಪನಿಗೆ ಎಷ್ಟು ಹೆದರ್ತಿದ್ವಿ ನಾವು ಅಂತಂದ್ರೆ ನಮ್ಮ ತಂದೆಗೆ ಅಷ್ಟೇ ಹೆದರ್ತಿರ್ಲಿಲ್ಲ, ಅಷ್ಟು ದೊಡ್ಡಪ್ಪನಿಗೆ ಹೆದರ್ತಾ ಇದ್ವಿ. ಅಂದ್ರೆ ಈ ಒಂದು ವ್ಯವಸ್ಥೆ ಅವಾಗ ಕುಟುಂಬದಲ್ಲಿ ಸಹಜವಾಗಿರ್ತಾ ಇತ್ತು. ಮತ್ತು ಆವಾಗ ನಮಗೆ ನೆನಪಿದೆ, ಒಂದನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ನಮಗೆ ಮಣೆ ಇಲ್ಲ, ಬೆಂಚ್ ಇಲ್ಲ, ಮಣೆ ಇರ್ತಿದ್ವು ಸಣ್ಣ ಸಣ್ಣ, ಇಷ್ಟೇ ಹತ್ರ. ಅಂದರೆ ಕೂತ್ಕೊಂಡ್ರೆ ಅಲ್ಲೇ ಈಗೇನು ಊಟದ ಮಣೆಗಳು ಇರ್ತಾವಲ್ಲ, ಸ್ಟೂಲ್ ಅಲ್ಲ, ಮಣೆನೇ ಉದ್ದಕ್ಕಿರ್ತಿದ್ವು. 4 ಜನ 5 ಜನ ಮಣೆ ಮೇಲೆ ಕುತ್ಕೋಬೋದಾಗಿತ್ತು. ಆ ಕಾಲುಗಳು ಸಣ್ಣ ಇರ್ತಿದ್ವು, ಸುಮ್ಮನೆ ಒಂದು 6 ಇಂಚು 5 ಇಂಚು ಅಷ್ಟೇ ಇರ್ತಿತ್ತು. ಅದ್ರ ಮೇಲೆ ಕುತ್ಕೊತ ಇದ್ವಿ. ಚಕ್ಲಬಕ್ಕ ಹಾಕೊಂಡೆ ಕುತ್ಕೊಳ್ಳೋದು. ಚಕ್ಲಬಕ್ಕ ಹಾಕೊಂಡು ಕುತ್ಕೊಳ್ಳೋದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಈಗ ವಿದೇಶಿಯರು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾರೆ, ಯಾಕಂದ್ರೆ ಸಣ್ಣದ್ರಿಂದ ಕುರ್ಚಿ ಮೇಲೆ ರೂಢಿ ಮಾಡಿಬಿಡ್ತಾರೆ. ಇಲ್ಲಿ ನಮ್ಮಲ್ಲಿ ಹರಿದ್ವಾರ, ಋಷಿಕೇಶಕ್ಕೆ ಬರ್ತಾರಲ್ಲ ಯೋಗ ಕಲೀಲಿಕ್ಕೆ, ಅವರು ಯೋಗಾಸನಗಳಿಗೆ ಕುತ್ಕೊಳ್ಳುವಾಗ, ಆಮೇಲಿಂದ ಧ್ಯಾನಕ್ಕೆ ಕೂರುವಾಗ ಕೆಳಗಡೆ ಕೂತ್ಕೊಳ್ಬೇಕು ಅಂತ ಹೇಳಿ ಚಕ್ಲಬಕ್ಕ ಹಾಕೊಂಡು ಕೂತ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಕಷ್ಟಪಟ್ಟು ಕೂತ್ಕೊಂತಾರೆ. ನಮ್ಮ ಹುಡುಗರಿಗೆ ನಾವು ಕಲಿಸ್ದೆ ಹೋದ್ರೆ, ನೀವು ಅಂದ್ರೆ ಈಗ ಸಣ್ಣ ಮಕ್ಕಳಿಗೆ ಈಗೇನೋ ಒಂಥರ ಅವಕ್ಕೇನು ಅದೇನು ಖುಷಿನೂ ಅಲ್ಲ ಅವಕ್ಕೆ, ಅಥವಾ ಕೂತ್ಕೋಬೇಕು ಅಂತಾನು ಕೂತ್ಕೊಳ್ಳೋದು. ಎಲ್ಲರೂ ಕೂತಿದ್ದಾರೆ, ನಾವು ಕೂತ್ಕೊಳ್ಳೋದಂತ. ನಮ್ಮ ಅವ್ವ ಕೆಳಗಡೆ ಮಮ್ಮಿ ಕೆಳಗಡೆ ಕೂತಿದ್ದಾಳೆ, ನಾನು ಕೆಳಗೆ ಕೂತ್ಕೋಬೇಕು ಅಂತ ಗೊತ್ತಿಲ್ಲ ಅವಕ್ಕೆ. ಅದನ್ನ ನೀವು ಹೇಳ್ಕೊಡ್ಬೇಕು. ಅದನ್ನ ಆ ಕಿಂಕರ ಸ್ವಭಾವವನ್ನ ನಡೆನುಡಿಯಲ್ಲಿ ಕಲಿಸದೆ ಹೋದ್ರೆ, ದೊಡ್ಡವರಾದ್ಮೇಲೆ ಕೂತ್ಕೊಳ್ಳೇಬೇಕು ಕುರ್ಚಿ ಮೇಲೆ, ಪರವಾಗಿಲ್ಲ. ನಮಗೆ 5ನೇ ಕ್ಲಾಸಿಂದ 4ನೇ ಕ್ಲಾಸಿಂದ 5ನೇ ಕ್ಲಾಸಿಂದ ಬೆಂಚ್ಗಳಿರ್ತಾ ಇದ್ವು. 1, 2ನೇ ಕ್ಲಾಸಲ್ಲಿ ಅಥವಾ 3ನೇ ಕ್ಲಾಸ್ವರೆಗೂ ಇರ್ಬೋದು ಮನೆಗಳೇ. ಅಂದ್ರೆ ಆ ಥರ ವ್ಯವಸ್ಥೆ ಇಡ್ತಾ ಇದ್ರು ಆಗಿನ ಕಾಲದಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ. ಈಗ ಸರ್ಕಾರಿ ಶಾಲೆಗಳಲ್ಲಿ ಏನು ವ್ಯವಸ್ಥೆ ಇದೆಯೋ ನನಗೆ ಗೊತ್ತಿಲ್ಲ. ಪ್ರಾಯಶಃ ಈಗೆಲ್ಲ ಸೌಲಭ್ಯಗಳನ್ನೆಲ್ಲ ಕೊಟ್ಬಿಡ್ತಾರೆ, ಮಕ್ಕಳ ಶಾಲೆಗೆ ಬರಲಿ ಅಂತ ಹೇಳಿ ಪ್ರತಿಯೊಂದು ವ್ಯವಸ್ಥೆ ಕೊಡ್ತಾ ಇದ್ದಾರೆ, ಒಳ್ಳೇದು. ಆದರೆ ಮಕ್ಕಳಲ್ಲಿ ಏನು ಕಷ್ಟ ಆಗ್ತಿದೆ ಅಂದರೆ, ನಡ್ಕೊಂಡು ಅಡ್ಡಾಡೋದಿಲ್ಲ, ಅವು ಗಟ್ಟಿ ಆಗಲ್ಲ.
ಆಮೇಲೆ ಯಾವಾಗ ಪರಿಶ್ರಮ ಇರಲ್ವೋ, ನಡ್ಕೊಂಡು ಅಡ್ಡಾಡೋದಿರಲ್ವೋ, ಅವುಗಳ ದೇಹ ನಿಮ್ಮ ಥರ ಬೆಳೆಯಲ್ಲ. ಅದರಲ್ಲೂ ಕೆಲವು ಮಕ್ಕಳು ಬೆಳೆದಿದ್ದಾರೆ, ಅದು ದಪ್ಪ ಆಗ್ಬಿಡ್ತಾವೆ. ಬೊಜ್ಜಿನ ಸಮಸ್ಯೆ ಇವಾಗ ಮಕ್ಕಳಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ನೀವು ತಾಯಿ ತಂದೆಗಳಾದಂಥವರು ಮೊದಲು ಕಲಿಸ್ಬೇಕು ಅನ್ನೋದನ್ನು ನೀವು ಕಲ್ತ್ಕೋಬೇಕಾಗಿದೆ. ನಿಮಗೆ ನಿಮ್ಮ ತಾಯಿ ತಂದೆಗಳು ಕಲಿಸ್ಕೊಟ್ಟಿದ್ದಾರೆ. ಗುರುಗಳ ಎದುರಿಗೆ ಹೆಂಗೆ ನಡ್ಕೋಬೇಕು, ತಾಯಿ ತಂದೆಗಳ ಹತ್ರ ಹೇಗಿರಬೇಕು, ಅಜ್ಜ ಅಜ್ಜಿಯರ ಹತ್ರ ಹೇಗಿರಬೇಕು, ನಿಮಗೆ ಗೊತ್ತಿದೆ ಅದು. ಆದರೆ ಈಗಿನ ಕಾಲದ ಮಕ್ಕಳಿಗೆ ಅದು ಶಾಲೆಯಲ್ಲಂತೂ ಕಲಿಸಲ್ಲ. ಶಾಲೆಯಲ್ಲಿ ಬರೀ ಹೋಮ್ವರ್ಕ್ ಅಂತ ಹೇಳಿ ನಡೆನುಡಿ ಕಲಿಸೋದೇ ಇಲ್ಲ. ಮತ್ತು ತುಂಬ ಜನ ಮಕ್ಕಳಿರ್ತಾರೆ. ತುಂಬ ಜನ ಮಕ್ಕಳಿರೋದ್ರಿಂದ ಅಲ್ಲಿ ವೈಯಕ್ತಿಕವಾಗಿ ಗಮನ ಕೊಡೋಕ್ಕಾಗಲ್ಲ. ಅದಕ್ಕೆ ಜಪಾನ್ ದೇಶದಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೂ ಒಂದು ತರಗತಿಗೆ 10 ಜನಕ್ಕಿಂತ ಜಾಸ್ತಿ ಮಕ್ಕಳನ್ನ ತಗೊಳ್ಳಲ್ವಂತೆ. ಭಾಳ ಅಂದ್ರೆ 15 ಜನ. ನಾವು ಚಿಕ್ಕವರಿದ್ದಾಗ ನೆನಪಿದೆ ನಮಗೆ, ನಮ್ಮದು ಬ್ಲೈಂಡ್ ಸ್ಕೂಲು ಹಾಸ್ಟೆಲ್ ಇತ್ತು. ಅಲ್ಲಿ ಬಹಳ ಅಂದ್ರೆ 8 ಜನ, 10 ಜನ, 7 ಜನ, 6 ಜನ, 12 ಜನ ಇಷ್ಟೇ ಇರ್ತಿದ್ವಿ. ಅದರಿಂದ ಲಾಭ ಏನು ಅಂತಂದರೆ, ಮಾಸ್ತರ್ಗಳಿಗೆ ಪ್ರತಿಯೊಬ್ಬ ಹುಡುಗನ ಸ್ವಭಾವ, ಅವನ ಆಗುಹೋಗುಗಳು, ಅವನ ಕಲಿಕೆ, ಅವನೆಷ್ಟು ಕಲ್ತಿದ್ದಾನೆ, ಎಷ್ಟು ಕಲಿಯಲ್ಲ, ಇದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಕಡಿಮೆ ಮಕ್ಕಳಿದ್ದಷ್ಟು. ಹೆಚ್ಚು ಜನ ಮಕ್ಕಳಿದ್ರೆ ಸುಮ್ಮನೆ ಎಲ್ರಿಗೂ ಒಂದೇ ಥರ ಕೊಟ್ಬಿಡ್ತಾರೆ. ಅದರಲ್ಲಿ ತುಂಬ ದಡ್ಡರಿದ್ದರೆ ಏನೂ ಬರಲ್ಲ ಅಂತಂದವ್ರನ್ನ ಗಮನಿಸ್ಬೋದು ಮಾಸ್ತರ್ಗಳು. ಅವ್ರಿಗೆ ಕಲ್ಸೋಕ್ಕೂ ಆಗಲ್ಲ. ಆ ಮಕ್ಕಳಿಗೂ ಕೂಡ ಅಕ್ಷರಾಭ್ಯಾಸದಲ್ಲಿ, ಭಾಷಾಶಾಸ್ತ್ರದಲ್ಲಿ, ಗಣಿತದಲ್ಲಿ ಅವ್ರು ವೀಕ್ ಇರ್ಬೋದು. ಇನ್ನೊಂದರಲ್ಲಿ ಯಾವುದ್ರಲ್ಲೂ ಅವರು ಶಕ್ತಿಶಾಲಿಗಳಾಗಿರ್ತಾರೆ. ಸ್ಪೋರ್ಟ್ಸಲ್ಲಿರ್ಬೋದು, ಅಥವಾ ಕೃಷಿ ಮಾಡೋದು ಅವನಿಗೆ ಇಷ್ಟ ಆಗ್ಬೋದು. ಕೆಲ ಮಕ್ಕಳಿಗೆ ಹೊಲಕ್ಕೆ ಹೋಗೋದು ಅಂದರೆ ತುಂಬ ಇಷ್ಟ. ನೀವು ಅದನ್ನು ಸಣ್ಣವರಿದ್ದಾಗ ಅವಾಯ್ಡ್ ಮಾಡ್ತೀರಿ ಅಥವಾ ಕಲಿಸಲ್ಲ. ಈಗಂತೂ ಹಳ್ಳಿಗಳಲ್ಲಿ ಕಲಿಸ್ತಾ ಇದ್ದಾರೆ ಬಿಡಿ ಈಗಲೂ. ಆದರೆ ಒಂದು ವೇಳೆ ಶಾಲೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಹೊಲಕ್ಕೆ ಹೋಗಲಿಲ್ಲ, ದನ ಕಾಯಕ್ಕೆ ಹೋಗಲಿಲ್ಲ, ಅವನೇನು ಕೆಲಸ ಮಾಡಲಿಲ್ಲ ಅಂದರೆ, ಹೈಸ್ಕೂಲ್ ಆದಮೇಲೆ, ಕಾಲೇಜ್ ಬಂದಮೇಲೆ ನೀವು ಹೇಳಿದ್ರು ಅವ್ನು ಮಾಡಲ್ಲ. ಯಾಕಂದರೆ ಸಣ್ಣ ಹುಡುಗರಿಂದ ಅಭ್ಯಾಸ ಆದ್ರೆ ಮಾತ್ರ ಅವ್ರು ದೊಡ್ಡವರಾದ್ಮೇಲೆ ನಿಮ್ಮ ಮಾತು ಕೇಳ್ತಾರೆ. ಇಲ್ಲದೆ ಹೋದರೆ ಯಾವ ಕಾರಣಕ್ಕೂ ಮಾತು ಕೇಳಲ್ಲ. ಆದ್ದರಿಂದ ನೀವು ಯಾರು ಈಗ ಸಾಮೂಹಿಕವಾಗಿ ನಾವು ಹೇಳ್ಕೊಡೋಕ್ಕಾಗಲ್ಲ. ಇಲ್ಲೇನು ನೀವು ಉಪವಾಸಕ್ಕೆ ಬರ್ತೀರಾ, ನೀವು ಈ ಸಂಸ್ಕೃತಿಯನ್ನು ಕಲ್ತ್ಕೊಂಡು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕಲಿಸ್ಬೇಕು. ಕಲಿಸದೆ ಹೋದರೆ ಅವ್ರಿಗೆ ಗೊತ್ತಾಗಲ್ಲ. ಕಲಿಸದೆ ಹೋದರೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಯಾಕಂದರೆ ಅದು ತಪ್ಪು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ. ನಾವು ಹೇಗೆ ಬೇಕಾದ್ರೂ ಇರ್ಬೋದು. ಈಗ ನೋಡಿ, ಈಗ ದೀಪ ವಚನ ಹೇಳ್ತೀರಾ, ಹಾಡು ಹೇಳ್ತೀರಾ, ಅಥವಾ ಭಕ್ತಿಗೀತೆ ಹೇಳ್ತೀರಾ, ಆರಾಧ್ಯ ಹಿಂಗೆ ಹೇಳಬೇಕು ಅಂತ ಅನ್ಸೋದೇ ಇಲ್ಲ. ಆವಾಗ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ವಿ ಅಂತಂದರೆ, ನಾನು ಹೇಳ್ತೀನಿ ಅಂತೇಳಿ ಜಗಳಾಡ್ತಿದ್ವಿ. ಅಥವಾ ನಾವು ಕೈ ಹಿಡ್ಕೊಂತೀವಿ ಅಂತೇಳಿ ಮಾಸ್ತರ್ಗಳು ಬರ್ತಿದ್ರೆ ನಾವು ಕರ್ಕೊಂಬರ್ಬೇಕು ಅಂತೇಳಿ ನಮಗೂ ಕಣ್ಣು ಕಾಣಿಸಲ್ಲ. ಆದರೂ ಪ್ರೀತಿಗೆ ಪಾತ್ರರಾದಂಥ ಮಾಸ್ತರ್ಗಳು ಬಸ್ ಇಳಿದು ಬರ್ತಾ ಇದ್ರೆ, ಆಟೋ ಇಳಿದು ಬರ್ತಿದ್ರೆ ಅವ್ರನ್ನ ಕರ್ಕೊಂಬರಕ್ಕೆ ನಾವು ಹೋಗ್ತಿದ್ವಿ. 10:15, 10:30, 10:45 ನಮ್ಮದು ಪ್ರೇಯರ್ ಶುರು ಆಗ್ತಾ ಇದ್ದಿದ್ದು. ಮೇಷ್ಟ್ರುಗಳೆಲ್ಲ 10 ಗಂಟೆಯಿಂದ 10:30 ಒಳಗಡೆ ಬರಬೇಕಾಗಿತ್ತು. ಅದರಲ್ಲಿ ಇಂಥ ಮೇಷ್ಟ್ರು ಇಂಥ ಬಸ್ಸಿಗೆ ಬರ್ತಾರೆ ಅನ್ನೋದು ನಮಗೆ ಗೊತ್ತಾಗಿರ್ತಿತ್ತು. ಅಲ್ಲಿ ಹೋಗ್ಬಿಟ್ಟು ಅವರು ಯಾರೋ ಬರ್ತಿದ್ದಾರೆ ಅಂದರೆ, ಯಾರ ಮಕ್ಕಳೇ ಅಂತ ಕೇಳೋರು ಅವ್ರಿಗೂ ಕಣ್ಣು ಕಾಣಿಸ್ತಿರ್ಲಿಲ್ಲ ಮೇಷ್ಟ್ರುಗಳಿಗೂ ಕೂಡ. ಆಮೇಲೆ ನಾನಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಕರ್ಕೊಂಬರೋದು ಅವ್ರನ್ನ. ನಮಗೆಲ್ಲ ರೂಢಿ ಇರ್ತದೆ, ಜಾಗ ಓಡಾಡಿ ರೂಢಿ ಇರುತ್ತೆ. ಅವ್ರ ಕೈ ಹಿಡ್ಕೊಂಡು ಬರೋದು. ಆ ಪ್ರೀತಿ ಗುರುಗಳಿಗೆ ಮತ್ತು ಮಕ್ಕಳ ಶಿಷ್ಯರಿಗೆ ಬೆಳೆದಾಗ ಅವರ ಆಶೀರ್ವಾದ ಸಿಗುತ್ತೆ. ಆಮೇಲೆ ನಾನು ಮೇಲೆ ಯಾವಾಗಲಾದ್ರೂ ಹೇಳಿದ್ದೀನೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ನಾನು ಹೈಸ್ಕೂಲಲ್ಲಿ 8, 9, 10ನೇ ಕ್ಲಾಸಲ್ಲಿ ತುಂಬ, ಅಂದರೆ 8ನೇ ಕ್ಲಾಸಲ್ಲಿ ಒಂಥರ, 9ನೇ ಕ್ಲಾಸಲ್ಲಿ ಒಂಥರ, 10ನೇ ಕ್ಲಾಸಲ್ಲಿ ಒಂಥರ. ಆ 3 ಜೀವನಗಳು, 3 ವರ್ಷ 3 ಜನ್ಮಗಳಾದಂಗೆ ಆಗೋಗ್ಬಿಟ್ರು. 8ನೇ ಕ್ಲಾಸಲ್ಲಿ ಗಲಾಟೆ,
9ನೇ ಕ್ಲಾಸಲ್ಲಿ ಚೆನ್ನಾಗಿ ಓದಿದೆ. 490 ಮಾರ್ಕ್ಸ್ ತಗೊಂಡಿದ್ದೆ. 500 ತಗೋಬೇಕು ಅಂತ ಅಪೇಕ್ಷೆ ಇತ್ತು. ಅವಾಗ ಉದ್ದೇಶಪೂರ್ವಕವಾಗಿ ಒಂದು ಅಷ್ಟು ಜನರಿಗೆಲ್ಲ ಮಾರ್ಕ್ಸ್ ತುಂಬ ಕಠಿಣವಾಗಿ ಕೊಟ್ಟರು. ಕೆಲವರೆಲ್ಲ ಅಹಂಕಾರಿಗಳನ್ನು ಫೇಲ್ ಮಾಡಬೇಕು ಅಂತ ಹೇಳಿದ್ರು. ಬಹಳ ಕಡಿಮೆ ಮಾರ್ಕ್ಸ್ ಕೊಟ್ಟರು. ಹಂಗಾಗಿ ನಂದೊಂದು 10 ಮಾರ್ಕ್ಸ್ ಮಿಸ್ ಆಯಿತು. ಹಿಂದಿಯಲ್ಲಿ 45 ಮಾರ್ಕ್ಸ್ ಬರಬೇಕಾಗಿತ್ತು. 35 ಕೊಟ್ಬಿಟ್ಟಿದ್ರು. ಬಹಳ ಬಿಗಿ ವ್ಯಾಲ್ಯೂಯೇಷನ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕಾಗಿ. ಅಂದರೆ 10ನೇ ಕ್ಲಾಸಿಗೆ ಬಂದಾಗ ಅಂತರ್ಮುಖಿ ಸ್ವಭಾವ ಬಂದ್ಬಿಡ್ತು ನನಗೆ. ಆವಾಗ ನನಗೆ ಚೆನ್ನಾಗಿ ನೆನಪಿದೆ. ನಾನು 8ನೇ ಕ್ಲಾಸಿಗೆ 1 ದಿವಸ 2 ದಿವಸ ಆಗಿತ್ತೇನೋ ಹೋಗಿ. 10ನೇ ಕ್ಲಾಸ್ ಹುಡುಗ ಒಬ್ಬ ನನಗಿಂತ ಹಿರಿಯ. ಅವನು ನನಗೊಂದು ಕೆಲಸ ವಹಿಸ್ಕೊಟ್ಟ. ಏನಪ್ಪ ಅಂತಂದರೆ 3 ಜನ ಮೇಷ್ಟ್ರುಗಳಿದ್ರು ನಮಗೆ. ಅಂದರೆ 5-6 ಜನ ಇದ್ದರು. ಅದ್ರಲ್ಲಿ 3 ಜನ ಭಾಳ ಚೆನ್ನಾಗಿ ಪಾಠ ಮಾಡೋರು. ಜೊತೆಗೆ ನಮ್ಮ ಜೊತೆಗೆಲ್ಲ ಬೆರೀತಿದ್ರು. ಕರುಣಾಕರ್ ರಾವ್ ಅಂತ ಒಬ್ಬರು, ಸುಧೀರ್ ಅಂತ ಹೇಳೊಬ್ರು, ನಾಯ್ಡು ಪಾಂಡುರಂಗ ನಾಯ್ಡು ಅಂತ ಹೇಳೊಬ್ರು. ಅವ್ರಿಗೆ ಮನೆಯಿಂದ ಊಟ ತರ್ತಿದ್ರು. ನೀರು ವಾಟರ್ ಕ್ಯಾನಲ್ಲಿ ನೀರು ತಂದು ಕೊಡಬೇಕಾಗಿತ್ತು ಅವ್ರಿಗೆ. ಆ 3 ಜನಕ್ಕೂ ಅಂದರೆ ಕೆಳಗಡೆ ಮೇಲ್ಗಡೆ ಅವ್ರು ಊಟ ಮಾಡ್ತಾ ಇದ್ದಿದ್ದು. ನಮ್ಮ ಶಾಲೆ ಹೈಸ್ಕೂಲ್ ಇದ್ದಿದ್ದು 1ನೇ ಅಂತಸ್ತಲ್ಲಿ. ಅಂದರೆ ಫಸ್ಟ್ ಫ್ಲೋರ್ ಅಂತಿರಲ್ಲ ನೀವು, ಆ ಥರ. ಆಮೇಲೆ ಶಾಲೆ ಮುಗಿದು 2 ಗಂಟೆಗೆ ಬೆಲ್ ಆಗ್ತಿತ್ತು ಊಟಕ್ಕೆ. ತಕ್ಷಣ ಸ್ಟಾಫ್ ರೂಮ್ಗೆ ಹೋಗಬೇಕು. ಆ 3 ಕ್ಯಾನ್ ಇಸ್ಕೋಬೇಕು ವಾಟರ್ ಕ್ಯಾನು. ನೀರು ಅದನ್ನ ತೊಳೆದ್ಬಿಟ್ಟು ನೀರು ತುಂಬಿ ಕೆಳಗಡೆಯಿಂದ ಮೇಲಕ್ಕೆ ತಂದು ಅವರೊಂದು ಜಾಗ ಹೇಳಿರ್ತಿದ್ರು. ಆ ಜಾಗಕ್ಕೆ ತೊಗೊಂಡೋಗಿ ಇಡಬೇಕು ನಾನು. ಅವ್ರಿಗೂ ಕೊಡಂಗಿಲ್ಲ ಹೋಗಿ ಸ್ಟಾಫ್ ರೂಮಿಗೆ ಮತ್ತೇನು ಹೋಗಂಗಿಲ್ಲ. ಒಂದೇ ಸಾರಿ ಹೋಗೋದು. ಅಲ್ಲಿ ಒಂದು ಜಾಗದಲ್ಲಿ ಇಟ್ಬಿಡಪ್ಪ ಅಂತ ಹೇಳ್ತಿದ್ರು. ಕಿಟಕಿ ಮೇಲೆ ಒಂದು ಕ್ಲಾಸ್ ರೂಮಲ್ಲಿ. ಅಲ್ಲಿ ಇಟ್ಬಿಡೋದು. ಅವ್ರು ಬಂದು ನೀರು ತೊಗೊಂಡು ಊಟ ಮಾಡ್ತಾಯಿದ್ರು. ಅದು ನನಗೆ ಬರ್ತಾ ಎಷ್ಟು ಖುಷಿ ಕೊಡ್ತು ಆ ಕೆಲಸ ಅಂತಂದರೆ, ಅದೊಂದು ಭಕ್ತಿಯಿಂದ ಸೇವೆ ಅನ್ನೋ ಲೆಕ್ಕದಾಗ ಮಾಡಿದೆ. ನಾನು ಅಂದರೆ ಬೈತಾರೆ ಮೇಷ್ಟ್ರು ಅಂತ ಮಾಡಲಿಲ್ಲ. ಅದನ್ನು ನಾನು ತಪ್ಪಿಸ್ಕೊಳ್ಳಬಾರ್ದು ಅಂಥೇಳಿ ಮಾಡ್ತಿದ್ದೆ. ಯಾರಿಗೂ ಅವಕಾಶ ಕೊಡಬಾರ್ದು ಬೇರೆಯವ್ರಿಗೆ. ಬೇರೆಯವ್ರೇನು ಯಾರು ನಾನು ತಂದು ಕೊಡ್ತೀನಿ ಅಂತ ಸ್ಪರ್ಧೆಗಳು ನನಗೆ ಯಾರೂ ಬರಲಿಲ್ಲ. ಆದರೆ ಯಾರಿಗೂ ಬಿಟ್ಕೊಡ್ಬಾರ್ದು ಇದನ್ನ ಅಂಥೇಳಿ ಓಡೋಡಿ ಹೋಗ್ತಿದ್ದೆ. ಆಮೇಲೆ ನೀರು ತೊಗೊಂಬಂದು ಇಡ್ತಿದ್ದೆ. ಬರ್ತಾ ಅದು ಎಲ್ಲಿಗೆ ಬಂತು ಅಂತಂದರೆ, ನಾನು ಇನ್ನೊಬ್ಬ ನನ್ನ ಕ್ಲಾಸ್ಮೇಟ್ ಒಬ್ಬ ಸಂಜಯ್ ಅಂತಿದ್ದ. ಮುಂಬೈನಲ್ಲಿದ್ದಾನೆ ಇವಾಗ. ಅವನು ನಾನು ಭಾಳ ಆತ್ಮೀಯರು. ಹೈಸ್ಕೂಲಲ್ಲಿ ಆತ್ಮೀಯರಾದ್ವಿ. ಮೊದಲಿಂದ ಕ್ಲಾಸ್ಮೇಟ್ಸ್ ಇದ್ರೂ ಹೈಸ್ಕೂಲಿಗೆ ಬಂದಮೇಲೆ ತುಂಬ ಆತ್ಮೀಯರಾದ್ವಿ ನಾವು. ಅವನು ನಾನು ಆ ಮೇಷ್ಟ್ರಿಗೆ 3 ಜನಕ್ಕೆ ನಾವೇನಂತ ಕರಿತಿದ್ವಿ ಅಂದರೆ ತ್ರಿಮೂರ್ತಿಗಳು ಅಂತ ಕರಿತಾ ಇದ್ವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರಿತಾ ಇದ್ವಿ. ಅದಕ್ಕೆ ಬರ್ತಾ ನಾನು ಏನು ಮಾಡ್ತಿದ್ದೆ ಅಂದರೆ, ಅವರು ತ್ರಿಮೂರ್ತಿಗಳು, ಅವ್ರ ತೀರ್ಥ ನಾನು ತಗೋಬೇಕು ಅಂತೇಳಿ ಆ ಕ್ಯಾನ್ ತೊಗೊಂಡು ತೊಳಿತೀವಲ್ಲ ವಾಟರ್ ಕ್ಯಾನು, 3 ಕ್ಯಾನಲ್ಲೂ ಒಂದೊಂದು ಎಷ್ಟು ನೀರು ಹಾಕ್ಕೊಳ್ಳೋದು ಕೈಗೆ ಹಾಕ್ಕೊಂಡು. ಅದು ಬಾಯಿಗೆ ಹಾಕ್ಕೊಳ್ತಿರ್ಲಿಲ್ಲ, ಕೈಗೆ ಹಾಕ್ಕೊಂಡೇ ಕುಡಿಯೋದು. ಕೈಗೆ ಹಾಕ್ಕೊಂಡು ಕುಡಿದ್ಬಿಟ್ಟು ಮತ್ತೊಂದು ಸಾರಿ ಅದನ್ನು ತೊಳೆದು ಆಮೇಲೆ ನೀರು ತೊಗೊಂಡೋಗಿ ಇಡೋದು. ನೀರು ತುಂಬಿಸ್ಬಿಟ್ಟು ಇಡೋದು. ಪ್ರಾಯಶಃ ನನ್ನ ಜೀವನದಲ್ಲಿ ಬಂದ ಅನೇಕ ತೊಡಕುಗಳು, ಕಂಟಕಗಳು, ಸಮಸ್ಯೆಗಳು ಬಗೆಹರಿಯೋದಕ್ಕೆ ಆ ಗುರುಗಳ ಆಶೀರ್ವಾದ, ಆವಾಗ ಏನು ಸೇವೆ ಮಾಡಿದ್ನಲ್ಲ ಅದೇ ಉಳ್ಕೊಂತು ಅಂತ ಕಾಣುತ್ತೆ. ಇಲ್ಲ ಅಂದರೆ ನಮ್ಮ ಊರಿನಲ್ಲಿ ಮತ್ತು ನಮ್ಮ ಶಾಲೆಯಲ್ಲಿ ಸನ್ಯಾಸ ಮಾರ್ಗವನ್ನು ಸ್ವೀಕರಿಸಬೇಕು ಅನ್ನುವಷ್ಟು, ತ್ಯಾಗ ಮಾಡಬೇಕು ಅನ್ನುವಷ್ಟು ಸಂಸ್ಕಾರ, ಅಂದರೆ ಆಧ್ಯಾತ್ಮಿಕ ಸಂಸ್ಕಾರ, ಧಾರ್ಮಿಕ ಸಂಸ್ಕಾರ ನಮ್ಗೆ ಯಾರಿಗೂ ಇರಲಿಲ್ಲ. 8 ಜನ ಇದ್ವಿ ನಾವು. SSLC ಮುಗಿಯೋ ತನಕ 8 ಜನ SSLC ಎಕ್ಸಾಮ್ ಕೂತವ್ರು. 1ನೇ ತರಗತಿಯಿಂದ 5ನೇ ತರಗತಿಗೆ ಬಂದವ್ರು 5 ಜನ. ಇನ್ನು 3 ಜನ ನಮ್ಮ ಮಧ್ಯೆ ಹೋಗೋರು, ಫೇಲ್ ಆಗೋರು, ಮತ್ತೊಬ್ರು ಯಾರೋ ಹೊಸಬ್ರು ಬರ್ತಿದ್ರು. ಹಿಂಗಾಗಿ ಕೊನೆಗೆ ಒಟ್ಟು SSLC ಹೊತ್ತಿಗೆ 8 ಜನ ಉಳ್ಕೊಂಡ್ವಿ. ಆ 5 ಜನರಲ್ಲಿ ನಾವೇನು ಒಟ್ಟಿಗೆ ಬಂದ್ವಿ, ನಮ್ಮ ಯಾರಿಗೂ ಆ ಸಂಸ್ಕಾರ ಇರಲಿಲ್ಲ. ಆದರೆ ಇವತ್ತು ನನಗೆ ಈ ಸ್ಥಾನ ಸಿಕ್ಕಿದೆ ಅಂತಂದರೆ, ಸಣ್ಣ ಹುಡುಗನಿಂದ ಆ ಭಕ್ತಿ ಏನು ಬೆಳೆಸ್ಕೊಂಡೆ, ಅದು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಏರಿಸಿದೆ. ಇನ್ನೇನು ದೊಡ್ಡ ತಪಸ್ಸೇನಲ್ಲ, ದೊಡ್ಡ ತ್ಯಾಗವೂ ಅಲ್ಲ. ಭಕ್ತಿ ಅನ್ನುವಂಥದ್ದಕ್ಕೆ ಅಷ್ಟು ಶಕ್ತಿ ಇದೆ. ಆಮೇಲೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಸಾಮರ್ಥ್ಯವಂತಲ್ಲ. ಅಂದರೆ ಪ್ರಕೃತಿ ಚಿಕಿತ್ಸೆ ಕಲ್ತ್ಕೊಂಡೆ. ಆಮೇಲೆ ಪ್ರಯೋಗ ಮಾಡೋದು, ಈಗಲೂ ಇವತ್ತು ನಾನು ಪ್ರಯೋಗ ಮಾಡ್ತಿರ್ತೀನಿ.
ಈಗಲೂ ಪ್ರಯೋಗ ಮಾಡ್ತಾ ಇದ್ದೀನಿ ಆಹಾರದ ವಿಷಯದಲ್ಲಿ. ಈಗ ಒಂದು 3 ದಿವಸದಿಂದ ಒಂದು ಉಪವಾಸ ಮಾಡೋ ಸೀಸನ್ ನಂದಿದು. ಉಪವಾಸ ಮಾಡ್ಬೇಕಿವಾಗ. ಅದಕ್ಕೆ ಇನ್ನೊಂಥರ ಹೊಸ ರೀತಿನಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಅದನ್ನು ಮುಂದೆ ಹೇಳ್ಕೊಡ್ಬೋದು. ನಾನು ಕಲ್ತ್ಕೊಂಡು, ನಾನು ಅದರಿಂದ ಪ್ರಯೋಜನ ಪಡ್ಕೊಂಡು, ನಿಮ್ಮೆಲ್ರಿಗೂ ಹೇಳಕ್ಕೆ ಅನುಕೂಲ ಆಗೋದು ಆದ ಕಾರಣಕ್ಕಾಗಿ. ಈಗ ನಿಮಗೇನು ಉಪವಾಸ ಮಾಡಿಸ್ತಾ ಇದ್ದೀನಿ, ಬರೀ ನೀರು, ಜೇನುತುಪ್ಪ, ನಿಂಬೆಹಣ್ಣು ನೀರು, ಮಜ್ಜಿಗೆ, ಎಳನೀರು, ಹಣ್ಣು, ಈ ಎಲ್ಲವೂ ಕೂಡ ನಾನು ಸ್ವತಃ ಮಾಡಿರ್ತಕ್ಕಂಥದ್ದು. ಯಾವುದನ್ನು ಪುಸ್ತಕ ನೋಡಿ ಮಾಡಿಸ್ತಾ ಇದ್ದೀನಿ ಅಂತಲ್ಲ. ನಾನು ಮಾಡಲಾರದ್ದನ್ನ ನಿಮ್ಗೆ ಯಾರಿಗೂ ನಾನು ಮಾಡಿಸಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಿಮ್ಮನ್ನು ಬೈಕೋಬಾರ್ದು ಅಂತಿದ್ರೆ ಅದನ್ನು ಚೆನ್ನಾಗಿ ಲೆಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳು ನಿಮ್ಮನ್ನು ಬೈಕೋಬಾರ್ದು ಅಂತಿದ್ರೆ ಅವಕ್ಕೆ ಈಗಿನಿಂದನೇ ಸ್ಟ್ರಿಕ್ಟಾಗಿ ಕೆಲವು ನಿಯಮಗಳನ್ನು ಕಲಿಸ್ಬೇಕು, ಕೆಲವು ನಡೆನುಡಿಗಳನ್ನು ಕಲಿಸ್ಬೇಕು. ತಾಯಿ ತಂದೆಗಳಿಗೆ ಕಲಿಸದೆ ಹೋದ್ರೆ, ಈಗ ನನಗೆ ಕಂಡಿದ್ರೆ ಆರಾಧನೆಗೆ ವಚನಂಗೆ ಆ ಥರ ಕೂತ್ಕೊಳಕ್ ಬಿಡ್ತಿರ್ಲಿಲ್ಲ ನಾನು. ನೀವು ಹೆಂಗೆ ಬಿಟ್ಟಿದ್ದೀರಾ? ಅದೇ ವಿಚಿತ್ರ ಅನ್ಸೋದು. ಈಗ ನನಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು ಇವತ್ತು. ಬಿಡಬಾರ್ದು. ನಾನು ಹಂಗೆ ಕೂತ್ಕೊಂಡ್ರು ನಾವು ಹೇಳಬೇಕು ಅವಕ್ಕೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಲ್ಲ ಇಷ್ಟು ಜನರಿಗೆ. ಅದೇ ನನಗೆ ಆಶ್ಚರ್ಯ, ವಿಚಿತ್ರ ಅಂತ ಅನ್ಸೋದು. ಹೇಳ್ಬೇಕು ಅದನ್ನು. ದೀಪನೂ ಹೇಳಿಲ್ಲ, ನೀಲಮ್ನೂ ಹೇಳಿಲ್ಲ ಅಂದರೆ ಮತ್ತು ನೀವೇನು ಕಲ್ತ್ರಿ ಇಷ್ಟು ವರ್ಷ ಅಂಥವನ್ನ ಸ್ಟ್ರಿಕ್ಟಾಗಿ ಹೇಳಬೇಕು. ಆ ತಾಯಿ ತಂದೆಗಳಿಗೂ ಗೊತ್ತಿರಲ್ಲ ಪಾಪ. ಅದಕ್ಕೂ ಈಗ ಅವ್ರದ್ದು ತಾಯಿ ತಂದೆಗಳದ್ದು ತಪ್ಪಲ್ಲ. ಯಾಕಂದರೆ ಅವರು ದೊಡ್ಡ ದೊಡ್ಡ ನಗರಗಳಲ್ಲಿ ಬೆಳೀತಿದ್ದಾರೆ, ಬಾಳ್ತಿದ್ದಾರೆ. ಅವ್ರಿಗೆ ಇದೊಂದು ಮ್ಯಾಟ್ರ್ ಆಫ್ ದಿ ಥಿಂಗ್. ಅದನ್ನು ಯೋಚನೆ ಮಾಡಬೇಕು, ನಾವು ತಿದ್ದಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ನೀವು ಅದನ್ನು ಮಠದಲ್ಲಿರ್ತಕ್ಕಂಥವ್ರು ಅದನ್ನು ಹೇಳ್ಕೊಡ್ಬೇಕು. ಅಂದರೆ ಮಾತ್ರ ಮಕ್ಳಿಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಗೊತ್ತಾಗಲ್ಲ. ನಾಳೆ ದಿವಸ ಅವರು ಕಠಿಣ ಪ್ರಸಂಗ ಅನುಭವಿಸಿದಾಗ ಇಂಟರ್ವ್ಯೂನಲ್ಲಿ ಹೋದರು, ಅಲ್ಲಿ ಇಂಥವನು ಪರೀಕ್ಷೆ ಮಾಡ್ತಿರ್ತಾರೆ. ಸಿ ವಿ ರಾಮನ್ ಅವ್ರ ಹತ್ರ ಒಂದ್ಸರಿ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಕರೆದಾಗ ಒಂದು 7-8 ಜನ, ಅವ್ರಿಗೆ ಬೇಕಾಗಿರೋದು ಒಬ್ಬನೇ ಬೇಕಾಗಿರುತ್ತೆ. ಒಂದು 8-10 ಜನ ಇಂಟರ್ವ್ಯೂಗೆ ಬಂದಿರ್ತಾರೆ. ಅವ್ರಿಗೆ ಅಸಿಸ್ಟೆಂಟ್ ಬೇಕಾಗಿತ್ತು. ದೊಡ್ಡ ವಿಜ್ಞಾನಿ ಸಿ ವಿ ರಾಮನ್. ಇವಾಗೇನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ ಬೆಂಗಳೂರಲ್ಲಿ, ಅದನ್ನು ಸ್ಥಾಪನೆ ಮಾಡಿದವರು ಅವರು. ಭಾರತೀಯ ವಿಜ್ಞಾನ ಭವನ ಅದನ್ನು ಸ್ಥಾಪನೆ ಮಾಡಿದಂಥವ್ರು ಅವರು. ಬೆಂಗಳೂರಲ್ಲೇ ಇದ್ದರು ಬಹಳ ವರ್ಷ. ಅವರು ಇಂಟರ್ವ್ಯೂ ಕರೆದಿರ್ತಾರೆ. ಇಂಟರ್ವ್ಯೂ ಕರೆದಾಗ ಸರಿ, ಇಂಟರ್ವ್ಯೂಗೆ ಬಂದಂಥ ಎಲ್ಲರಿಗೂ ಫೀಸ್ ಕೊಟ್ಟಿರ್ತಾರೆ. ಅಂದರೆ ಬರೋ ಹೋಗೋ ಖರ್ಚು, TDA ಅಂತಿರಲ್ಲ, ಆ ಥರ ಕವರಲ್ಲಿ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಅವರು ಎಲ್ಲರೂ ತಗೊಳ್ತಾರೆ. ಆಮೇಲೆ ಇಷ್ಟು ಕೊಡ್ತೀವಿ ಅಂತ ಹೇಳಿರ್ತಾರೆ ಅವರು. ನೀವು ಇಂಟರ್ವ್ಯೂಗೆ ಬರೋರಿಗೆ ನೀವು ಇಷ್ಟು ಖರ್ಚು ಕೊಡ್ತೀವಿ ನಾವು ಅಂತ ಹೇಳಿರ್ತಾರೆ. ₹100 ಅಂತ ಇಟ್ಕೊಳ್ಳಿ. ₹100 ಕೊಡ್ತೀವಿ ನಾವು. ಆಗಿನ ಕಾಲಕ್ಕೆ ಬಹಳ ದೊಡ್ಡ ಅಮೌಂಟ್ ಅದು, ₹100 ಅಥವಾ ₹25 ಅಂತ ಇಟ್ಕೊಳ್ಳಿ. ಆಮೇಲೆ ಸರಿ, ಎಲ್ರಿಗೂ ಸಿ ವಿ ರಾಮನ್ ಏನು ಮಾಡಿಬಿಟ್ಟಿರ್ತಾರೆ, 25 ಹೇಳಿರ್ತಾರಲ್ಲ, ಒಂದೊಂದು ₹10 ಹೆಚ್ಚಿಗೆ ಹಾಕಿರ್ತಾರೆ ಅವ್ರು. ಅಂದರೆ ನೋಡಿ. ಆಮೇಲೆ ಎಲ್ಲರೂ ತೊಗೊಂಡು ಹೊರಟೋಗ್ತಾರೆ. ನೋಡೋದೇ ಇಲ್ಲ ಎಷ್ಟೋ ಜನ. ಅದರಲ್ಲಿ ಒಬ್ಬ ಹುಡುಗ ಮಾತ್ರ ವಾಪಸ್ ಬರ್ತಾನೆ. ಒಬ್ಬನೇ ಬರ್ತಾನೆ. ಬಂದು, ಸರ್ ನೀವು ಹೇಳಿದ್ಕಿಂತ ₹10 ಜಾಸ್ತಿ ಇದೆ ಸರ್. ₹10 ಜಾಸ್ತಿ ಇದೆಯಾ? ಎಲ್ಲಿ ಕೊಡು ನೋಡೋಣ ಅಂತಾರೆ. ಗೊತ್ತಿದೆ ಅವ್ರಿಗೆ, ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ. ಆಮೇಲೆ ಆಯಿತು, ಹೌದಾ ಮತ್ತೆ ಇಟ್ಕೊಂಡು ಹೋಗು, ಅದೇನು ತೊಂದರೆ ಇಲ್ಲವಲ್ಲ. ಇಲ್ಲ ಸರ್, ನೀವು 25 ಕೊಡ್ತೀನಿ ಅಂತ ಹೇಳಿದ್ದು, ₹10 ಜಾಸ್ತಿ ಬಂತು, ಮಿಸ್ ಆಗಿ ಹಾಕಿದ್ದೀರಾ, ತಗೊಳ್ಳಿ, ನನಗೆ ಬೇಡ ಇದು. ನನಗೆ ₹25 ಜಾಸ್ತಿ ಆಯಿತು, ಸಾಕು ನನಗೆ. ಅವನ್ನೇ ಸೆಲೆಕ್ಟ್ ಮಾಡ್ತಾರೆ ಸಿ ವಿ ರಾಮನ್. ಅವನು ಆ್ಯಕ್ಚುಲಿ ಪಾಸ್ ಆಗಿರಲ್ಲ. ಬೇರೆಯವರೆಲ್ಲರೂ ಪಾಸ್ ಆಗಿರ್ತಾರೆ, ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರೆ, ಭಾಳ ಚೆನ್ನಾಗಿ ಇಂಟರ್ವ್ಯೂ ಮಾಡಿರ್ತಾರೆ. ಇವನು 2 ಮಾರ್ಕ್ಸ್ ಕಡಿಮೆ ತೊಗೊಂಡಿರ್ತಾನೆ. ಆದರೆ ಪಾಸ್ ಮಾಡೋದು ಅವನ್ನೇ ತೊಗೊಳ್ತಾರೆ. ಯಾಕಂದರೆ ಇನ್ನೂ 10 ಮಾರ್ಕ್ಸ್ ತೆಗೆಯುವಷ್ಟು ಹೇಳ್ಕೊಡ್ಬೋದು ಅವ್ರಿಗೆ ಕಲಿಸ್ಬೋದು. ಪ್ರಾಮಾಣಿಕತೆಯನ್ನು ಕಲ್ಸಕ್ಕೆ ಬರಲ್ಲ, ಅದು ಬರಬೇಕು ಒಳಗಡೆಯಿಂದ. ಆದರೆ ತಾಯಿ ತಂದೆಗಳು, ಗುರುಗಳಾದಂಥವ್ರು ಕಲ್ಸೋಕ್ಕೂ ಪ್ರಯತ್ನ ಮಾಡಬೇಕು, ಕಲ್ಸೋದಕ್ಕೂ ಪ್ರಯತ್ನ ಮಾಡಬೇಕು. ವಿಜ್ಞಾನಿ ಒಬ್ಬರು ಕೇವಲ ವಿಜ್ಞಾನಿಯಾಗಿರಲಿಲ್ಲ ಸಿ ವಿ ರಾಮನ್ ಅವರು, ಅವರೊಬ್ಬ ದಾರ್ಶನಿಕರು ಆಗಿದ್ದರು. ಅದಕ್ಕೆ ಅಂಥ ಉಪಾಯ ಮಾಡಿದರು, ಅಂಥವ್ರನ್ನ ಸೆಲೆಕ್ಟ್ ಮಾಡಿದರು. ಅದಕ್ಕೆ ನಾವು ತಿಳ್ಕೋಬೇಕು, ಆ ಕಿಂಕರ ಸ್ವಭಾವ, ಶಿಸ್ತು, ಸಮಯ ಪಾಲನೆ, ಸ್ವಚ್ಛತಾ ಪ್ರಜ್ಞೆ, ಇದೆಲ್ಲ ಕಲಿಸಿದರೆ ಮಾತ್ರ ಬರ್ತಕ್ಕಂಥವು.
ಎಲ್ಲೋ ಒಂದೊಂದು ಆತ್ಮಗಳಿಗೆ ಅವು ಇನ್‌ಬಿಲ್ಟ್ ಬಂದ್ಬಿಟ್ಟಿರ್ತದೆ ಜನ್ಮ ಜನ್ಮಾಂತರ ಸಂಸ್ಕಾರ. ಆದ್ರೆ ಬಾಕಿಯವರಿಗೆ ನಾವು ಕಲಿಸ್ಲೇಬೇಕು. ಕಲಿಸದೆ ಹೋದ್ರೆ ಅವ್ರು ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೆ, ಆದರೆ ಒಳ್ಳೆ ಸ್ಟೂಡೆಂಟ್ಸ್ ಆಗಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.